ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರಿ ಹೆಂಗದ್ರಿ ನಾವು ಅಂತ ಆರಾಮದಿ ನೋಡ್ರಿ ನೀವು ಆರಾಮದ್ರಿ ತನ್ಕೋತೀನಿ ಬರ್ರಿ. ಇದು ವ್ಲಾಗ್ ರವಿವಾರದಿಂದ ಐತಿ, ಆದರೆ ನಿನ್ನೆ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಮೊದಲನೇ ಸಾರಿ ವಿಡಿಯೋ ನೋಡಕತ್ತೀರ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ಹಾಗೆ ವಿಡಿಯೋಗಳನ್ನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಹೋಳಿಗೆ ಮಾಡಕತ್ತೀವಿ, ಭಾರತ ಹುಣ್ಣಿಮೆ ಐತಲ್ಲ, ಒಂದು ಸ್ವಲ್ಪರೇ ಹಾಕಿಕೆಂದ್ರೆ ಮಾಡ್ಬೇಕಂತ, ಅಂದ್ರೆ ಕಡಲೆಬೇಳೆ ಹಾಕಿ ಹೋಳಿಗೆ ಮಾಡಲೇಬೇಕು. ಯಾವ ಹುಣ್ಣಿಮೆ ಬಿಟ್ಟರು ಈ ಹುಣ್ಣಿಮೆಗೆ ಹೋಳಿಗೆ ಮಾಡ್ಲಾರ್ದೆ ಬಿಡಬಾರ್ದು ಅಂತ ನಮ್ಮ ಹೇಳ್ತಾರೆ. ಹಾಗಾಗಿ ಹೋಳಿಗೆ ಮಾಡೋ ಸಲುವಾಗಿ ಹೂರಣ ಅರಿಯಾಕತ್ತೀನಿ ನೋಡ್ರಿ. ನಾ ಇಲ್ಲಿ ಕುದಿಸೋದಾಗೈತಿ, ಬೆಲ್ಲ ಬೇಳೆ ಹಾಕಿ ಈಗ ಅರ್ದು ಹೋಳಿಗೆ ಮಾಡ್ಕೊಂಡ್ರೆ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ಬರಬೇಕು. ಏನಾಯಿತು? ಅದರಲ್ಲಿ ಅರಿದು ಒಂದು ಸ್ವಲ್ಪ ಜಿಗಿ ಬರ್ತೈತಿ, ಆದರೆ ಇದು ಚಾಣಿಯಲ್ಲಿ ಅರಿದು ಉದುರು ಅನ್ನಿಸ್ತೈತಿ, ಒಂದು ಸ್ವಲ್ಪ ಕಾಳು ಥರ. ಈ ಕಡೆ ಆಯಿ ಹೋಳಿಗೆ ಮಾಡಿ ಇಟ್ಟು ಹೋಗ್ಯಾಳ್ರಿ ದೇವರಿಗೆ ನೈವೇದ್ಯ ಕೊಟ್ಟು ಬರಾಕ. ಈಗ ಬರೀ ಒಂದೆರಡು ಹೋಳಿಗೆ ಅಷ್ಟೇ ಮಾಡೋದೈತಿ, ಅವಿಷ್ಟು ನಾನು ಮಾಡಾಕತ್ತೀನಿ. ಮತ್ತು ಹೊಳ್ಳಿ ವಾಪಸ್ ಆಯಿ ದೇವ್ರಿಗೆ ಹೋಗಿ ಬರೋದ್ರಾಗೆ ನಾನು ರೆಡಿ ಆಗಬೇಕು. ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹುಣ್ಣಿಮೆ ಐತಲ್ಲ, ಹಾಗಾಗಿ ಗೊಳಸಾರಕ್ಕೆ ಮಠಕ್ಕೆ ಹೋಗ್ಬೇಕಂಥೇಳಿ ರೆಡಿ ಆಗಂತ ಹೇಳಿದರು. ಈಗ ಒಂದೆರಡು ಮಾಡ್ಕೊಂಡ್ರೆ ರೆಡಿ ಆಗ್ತೀನಿ ನಾನು. ಹಾಂ, ಮಮ್ಮಿ ಹೋಳಿಗೆ ಇದೇನು ಸನಿ ಹಾಕಿ ಈ ಸತಿ ತಲೆ ಇಟ್ಕೊಂಡು ಎಲ್ಲ ಕಳ್ಪಟ್ಕಿ ಮ್ಯಾಲ ಅದು ಇರ್ಲಾರ ನಡಲ್ಲ. ಅದಲ್ಲ ಹೂಣ ಅಲ್ಲ, ಇದು ತಗಡ. ಹಿಟ್ಟು ಹಚ್ಚಿ ಮಾಡಬೇಕು ಚಪಾತಿಗಳಲ್ಲಿ. ಚಪಾತಿ ಹಂಗೆ ಹಿಟ್ಟು ಹಚ್ಚಿ ಮಾಡ್ಬೇಕು, ಎಣ್ಣೆ ಹಚ್ಚಬೇಕಂತಂದ್ರೆ ಕೈಯಾಗ ಹಾಕಲಿಕ್ಕೆ ಹೋಳಿಗೆ. ತುಂಬದು ಈ ಕಡೆ ಯಾಕೆ ಹಾಕ್ಲಿಲ್ಲ? ಇದು ಆಗ್ತದಲ್ಲ, ಅದು ಹೋಳಿಗೆ ಒಯ್ದ ಬುಟ್ಟಾಗ ಒಮ್ಮೆ ಹಾಕಿದೆ ಅಂದ್ರ ಇವಕ್ಕೂರ್ ಮ್ಯಾಗ ಹಾಕಿದೇವ ಮತ್ತ ಹಚ್ಕೊಂಡ್ ಬಿಡ್ತಾವ. ಅದಕ್ಕೆ ಇದ್ರ ಆರಿಸಿದ್ರ ಹಾಕ್ತಿ. ಈ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ವಾಪಸ್ ಬಂದರೆ ಅಷ್ಟೊತ್ತನ ನಾವು ರೆಡಿ ಆದ್ವಿ. ಈಗ ಎಲ್ಲ ಬಾಗಿಲ ಚಾವಿ ಹಾಕಿ ಮತ್ತು ಅದಕ್ಕೆ ಕರ್ಕೊಂಡು ಅಷ್ಟು ಮಂದಿ ಹೊಂಟಿವಿ. ಸಂಸ್ಕೃತಿ ಜಾನ್ವಿ ನಾನು ಅಭಿನವನ ಅಷ್ಟೊತ್ತಿಗೆ ಬಸ್ ಬಂತು, ಬಸ್ ಕೂತೀವಿ. ನಮ್ಮ ಜಾನ್ವಿ ಎಲ್ಲ ಮುಂದೆ ಕೂತಾಳ, ನಾವು ಹಿಂದೆ ಕೂತೀವಿ. ಆಕೆ ಸೀಟ್ ಸಿಗಲಿಲ್ಲ, ಹಾಗಾಗಿ ಆಕೆ ನಿಂತಾಳ ನಮ್ಮ ಜಾನು. ಅದಕ್ಕೆ ಇಳಿತೀನಂದಿ ಮಮ್ಮಿ, ಕೈ ಸೋಲ್ತಾವ ಇಳಿಸ್ ಮಾಡತ್ತಾನ. ಭಾಳ ಶಾಣೆ ಐತಿ ನಾನು ರಾಜ್ಕುಮಾರ್. ಹಾಂ, ಗೊಳಸಾರ್ಕ ಬಂದಿ ಅಲ್ಲ, ಗೊಳಸಾರ್ಕ ಬರೇ ಗೊಳಸಾರ ದಿನ ಬರ ಮನು ಗೊಳಸಾರ್ಕ ಹ್ಯಾಂಗೆ ಶಂಭೋ ಮಾಡಿ ಏರ್ತಾನ ನೋಡ. ಅವು ದೇವ್ರದ ದೇವ್ರ ಸೌಕಾಸಿಳಿ ಅಬಿಗೆ ಭಾಳ ಅವಸರ ಇರ್ತದೆ ಎಲ್ಲ ಕಡೆ. ಇದು ಮೊನ್ನೆ ಮೂರ್ತಿ ಹೊಸದು ಮಾಡ್ಸ್ಯಾರ್ರಿ, ಭಕ್ತರು ಮಾಡಿಸ್ಕೊಂಬಂದಾರ. ಹುಬ್ಳಿಯಿಂದ ಪಾದಯಾತ್ರೆ ಮುಖಾಂತರ ಮಾಡಿಸ್ಕೊಂಬಂದ್ರು. ಅವಾಗ ಜಾತ್ರೆಯಾಗನೇ ಇದು ಇಲ್ಲಿ ಸ್ಥಾಪನೆ ಮಾಡ್ಯಾರ. ಅವಾಗ ನಾನು ಈ ಕಡೆ ಎಲ್ಲ ಬಂದಿಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಈಗ ನೋಡ್ರಿ ಇಟ್ಟಾರ ನೋಡ್ರಿ, ಚಂದ ಐತಿ ಮೂರ್ತಿನೂ. ನಮ್ಮ ಜಾನ್ವಿಗೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನಾನೇ ಏನೋ ಒಂದು ವಿಷಯ ಹೇಳೋದೈತಿ, ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ನಾನು ಕನ್ಫ್ಯೂಷನ್ದಾಗ ಅಷ್ಟೇ ಇದ್ದೆ, ಆದ್ರೆ ಈ ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊಂಡಿದ್ದಕ್ಕೂ ಒಳ್ಳೇದಾಯಿತು. ನಮ್ಗೆ ಕೈಕಾಲೆಲ್ಲ ನೆಟ್ಟಗಿದ್ರು ದೇವ್ರಿಗೆ ಹೋಗ್ಲಿಕ್ಕೆ ಎಲ್ಲರೂ ತಿರುಗಾಡಕ್ಕೆ ಬೇಸರ ಆಗ್ತೈತಿ, ಕಾಲು ಹೊಸ್ತಾವಂತೀವಿ. ಅಲ್ಲಿ ನೋಡ್ರಿ ಒಬ್ಬ ಅಣ್ಣಾಗ ಕಾಲೇ ಇಲ್ಲ, ಆದರೂ ಅಷ್ಟೇ ಕುತ್ತಲ್ಲಿದೆ ಎಳ್ಕೊಂಡು ಹೋಗ್ಲಕತ್ತಾನ ಗುಡಿಗೆ. ಎಲ್ಲ ಮುಗೀತು ನೋಡಿ, ಮುತ್ತೆಯವರು ಬಂದು ಹೋದರು. ಅವರೆಲ್ಲೋ ಮತ್ತೆ ಬೇರೆ ಊರಿಗೆ ಹೊಂಟಿದ್ರು ಅನಿಸ್ತೈತಿ. ಅವರು ಬಂದರು, ಅವ್ರದ್ದು ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತೊಗೊಂಡು ಈ ಕಡೆ ಪ್ರಸಾದ ತಿನ್ನೋಕೆ ಬಂದೀವಿ, ಊಟ ಮಾಡೋಕೆ. ಅನ್ನ ಮತ್ತು ಸಾರು ಹಾಕ್ಕೊಂಡ್ವಿ. ಮಜ್ಜಿಗೆ ಐತಿ, ನಮ್ಮ ಸಂಸ್ಕೃತಿ ಮಜ್ಜಿಗೆ ಉಣ್ತೀನಿ ಅನ್ಲಾಕತ್ತು, ಹಾಗಾಗಿ ಮತ್ತೆ ಅನ್ನ ಮಜ್ಜಿಗೆ ಹಾಕ್ಕೊಂಡ್ರೆ ಐತೈತೆ ಮತ್ತೆ ಬಂದ್ವಿ. ಸಜ್ಜಕಾನು ಐತಿ, ಅನ್ನ ಮಜ್ಜಿಗೆ, ಆಮೇಲೆ ಸಾರು, ರೊಟ್ಟಿ, ಶೇಂಗಾದ ಚಟ್ನಿ ಇತ್ತು. ನಾನು ರೊಟ್ಟಿಯನ್ನು ಉಳ್ಳಾಕ ಹೋಗ್ಲಿಲ್ಲ, ಬರೀ ಅನ್ನ ಹಾಕ್ಕೊಂಡೆ. ಆಮೇಲೆ ಮತ್ತು ಸಜ್ಜಕ ಅದು ತಿಂದ್ವಿ. ಅಭಿ ಮೊಸರು ಮಜ್ಜಿಗೆ ಉಣ್ತೀನಿ ಅನ್ನಾಕತ್ತಿದ್ದ, ಹಾಗಾಗಿ ಅವನ ಸಲುವಾಗಿ ಮತ್ತು ಮಜ್ಜಿಗೆ ಹಾಕ್ಕೊಂಡಿವಿ.
ಆಗಳೇ ನಮ್ಮ ಚಾನಲ್ಗೆ ಅಬ್ಸರ್ವ್ ಆಗಿ ವಿಡಿಯೋ ನೋಡೋಂತ ಯಾಕೆ ಹೇಳಿದ್ವಿ ಅಂದ್ರೆ ಅವ್ರ ಕೈಯಲ್ಲಿ ಬಾಟ್ಲಿ ಇಲ್ಲ, ಆದ್ರೆ ಅಲ್ಲಿ ಊಟ ಮಾಡಿದ ಬಳಿಕ ನೀರಿನ ಬಾಟ್ಲಿ ಹುಡ್ಕಾಡಕತ್ತಿದ್ವಿ. ಅಕ್ಕಿ ಅನ್ನಕತ್ತಾಳ ತಗೊಂಡು ತಗೊಂಡಳ ಇಲ್ಲ ಅನ್ನೋದು ನಾವು ಅಷ್ಟು ಲಕ್ಷ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಮ್ಯಾಗಿನ ಗುಡಿಯಾಗಿ ಬಿಟ್ಟಾಳ. ಆಮೇಲೆ ನಾನು ವಿಡಿಯೋ ಮಾಡಿದ್ನಲ್ಲ, ಅಲ್ಲಿ ವಿಡಿಯೋದಲ್ಲಿ ನೋಡಿದೆ ನಾನು ಕೈಯಲ್ಲಿ ಎಲ್ಲಿ ಬಾಟ್ಲಿ ಇಲ್ಲ, ಈಕಿ ಸುಳ್ಳು ಹೇಳಕತ್ತಾಳ ನೆನಪಿಲ್ಲ ಅಂತ ಗೊತ್ತಾಯ್ತು. ಹಂಗಾಗಿ ಮತ್ತೆ ಹೊಳ್ಳಿ ವಾಪಸ್ ಇಲ್ಲಿ ಮತ್ತೆ ಮ್ಯಾಗಿನ ಮಟ್ಟಕ್ಕೆ ಬಂದ್ವಿ. ಇಲ್ಲಿ ಬಾಟ್ಲಿ ಇಲ್ಲೇ ಮ್ಯಾಗೆ ಇಟ್ಟಾಳ. ಅಕ್ಕಿ ಕೆಳಗಡೆ ಅಲ್ಲಿ ಮೂರ್ತಿ ಏನೈತಲ್ಲ ಅಲ್ಲಿ ನೀ ನೋಡು ಇಲ್ಲಿ ನಾನು ನೋಡ್ತೀನಿ ಅಂತೇಳಿ ಮತ್ತೆ ಇಲ್ಲಿ ಮೇಲ್ಗಡೆ ಅಬ್ಬಿಗೆ ಹೊತ್ಕೊಂಡು ನಾನು ಬಂದೆ. ಯಾಕಂದ್ರೆ ನೀರಿನ ಬಾಟ್ಲಿಗೆ ದಿನ ಸಾಲಿಗೆ ಒಯ್ತಿರ್ತಾಳೆ. ಅದು ದಿನ ನಾವು 20 ರೂಪಾಯಿ ನೀರಿನ ಬಾಟ್ಲಿ ಏನಿರ್ತೈತಲ್ಲ ವಾಟರ್ ಬಾಟ್ಲ್ ಅದ್ರಾಗ ಹಾಕಿ ಕೊಟ್ಟು ಕಳಿಸ್ಬೇಕಂದ್ರೆ ಪಿನ್ ತೊಗೊಂಡು ಚುಚ್ಚಿ ಅಥವಾ ಸೂಜಿ ತೊಗೊಂಡು ಚುಚ್ಚಿ ಅದಕ್ಕೆ ತೂತು ಮಾಡಿಬಿಟ್ಟಿರ್ತಾರೆ, ಎಲ್ಲ ಸೋರ್ ಬಿಡ್ತೈತಿ. ಇದು ಒಂದು ಸ್ವಲ್ಪ ಮ್ಯಾಗಿನ ಟೋಪನ್ನು ಬಿರ್ಸೈತಲ್ಲ ಗಟ್ಟಿ ಐತಿ, ಇದಕ್ಕೆ ತೂತು ಹಾಕಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿ ಮತ್ತೆ ಹೊಳ್ಳಿ ವಾಪಸ್ ಬಂದು ತೊಗೊಂಡು ಹೊಂಟಿ ನೋಡ್ರಿ ನೀರಿನ ಬಾಟ್ಲಿ. ಊಟ ಮಾಡಿದ್ರು ನೀರೇ ಕುಡಿಲಿಲ್ಲ, ಅಲ್ಲಿ ಮನ್ಯಾಗಿಂದ ತಂದಿದ್ವಿ ನೀರು. ನಡಿ ಹೋಗಂಬ, ಇನ್ನು ಬಸ್ ಬರ್ತದೆ, ಇನ್ನು ಯಾವುದು ಹೋಗಿಲ್ಲಿನ. ಹಿಡಿದು ತಕ್ಕಿ ಬಡ್ಕೊ ಈಗ ರೀ ಒಯ್ದು ಕೊಡು ನಿಮ್ಮ ಮನೆಗೆ. ಬಾಟ್ಲಿ ಐತ ಒದರಾಡಕತ್ತ ಒಂದು ಸೌನ ನಿಮ್ಮ ಸಲ ನಾನು ಬಯಸ್ಕೊಳ್ಳೋದಾಯ್ತು. ಈಗ ಬಸ್ಗಳು ಎರಡು ಅದಾವ್ರಿ, ಎರಡು ಎದುರಾ ಬದ್ರಿಗೆ ಹೋಗ್ತಿರ್ತಾವೆ. ಒಂದು ಆ ಕಡೆದಿಂದ ಬರ್ತೈತಿ, ಒಂದು ಈ ಕಡೆದಿಂದ ಬರ್ತೈತಿ. ನಾವು ಬಂದಿದ್ದ ಬಸ್ ಆ ಕಡೆ ಹೊಳ್ಳಿ ವಾಪಸ್ ಹೋಗುತ್ತೆ. ಈಗ ಇನ್ನೂ ಒಂದು ನಾನು ಈ ಕಡೆ ಗುಡಿಗೆ ಬರೋ ಹೊತ್ತಿಗೆ ಒಂದು ಬಸ್ ಮತ್ತು ಮಿರ್ಗಿ ಕಡೆ ಹೋಗ್ತು. ಇನ್ನು ವಾಪಸ್ ನಾನು ಊರಿಗೆ ಬರೋಕ್ಕೆ ಇನ್ನೊಂದು 10 ನಿಮಿಷ ಬರ್ತೈತಿ. ಅಷ್ಟೊತ್ತನ ತೊಗೊಂಡು ಹೋದ್ರೆ ಅದಕ್ಕೆ ಅಂದ್ರೆ ವಾಪಸ್ ತೊಗೊಂಡು ಕಡೆಗೂ ಸಿಕ್ತು ಬಾಟ್ಲಿ ತಗಿಸ್ಕೊಂಡು ಕಡೆ ಪ್ರಯಾಣ ಮಾಡಕತ್ತೀವಿ. ಹೋಗಿ ಬಸ್ ಖಾಲಿ ಐತಿ. ನಮ್ಮ ಫ್ಯಾಮಿಲಿ ಕೂತಾಳೆ. ಸಾರಿ ಮುಂದೆ ಸಿಕ್ಕಿರಲಿಲ್ಲ ಸೀಟ. ಇಳ್ಳು ಭಾಳ ಅಂದ್ರೆ ಭಾಳ ಗಲೀಜಾಗಿಬಿಟ್ಟಿತ್ತು. ಸೀಟ್ ನೋಡೋಕ್ಕೆ ಆಗೋದಿಲ್ಲ, ಗೂಡಾಗಿಬಿಟ್ಟಿತ್ತು ಎಲ್ಲ ಸೀಟ್ಗಳನ್ನು. ಆದರೆ ಹೋಗ್ಬಿಟ್ವಿ ಮನೆಗೆ ಬಂದು ನೋಡ್ರಿ. ಹಿಂಗೆ ರವಿವಾರ ಸಂತೆ ಐತಲ್ರಿ ನಮ್ಮ ಊರಾಗ, ಹಾಗಾಗಿ ಒಂದು ಸ್ವಲ್ಪ ನಾನು ಬಜಾರ್ದಲ್ಲಿ ಏನಾದರೂ ತರಕಾರಿ ತೊಗೊಂಡು ಹೋದ್ರೆ ಐತೆ ಹೇಳಿ ನಾನು ಮತ್ತು ಸಂಸ್ಕೃತಿ ಇಬ್ಬರು ಹೊಂಟೀವಿ ಆ ಕಡೆ ಬಜಾರ್ ಕಡೆ. ಅದು ಬಿಜಾಪುರ ಬಸ್ ಐತ್ರಿ, ನಮ್ಮ ಊರ ಮ್ಯಾಗಿಂದ ಹೋಗಂಗಿಲ್ಲ, ಈ ಕಡೆ ಶಿರ್ಷಾಡ್ ಮ್ಯಾಗಿಂದ ಹೋಗ್ತೈತೆ. ಹಂಗಾಗಿ ಇಲ್ಲಿ ಇಳಿದ್ಬಿಟ್ವಿ. ಅವ್ರು ನಡ್ಕೊತ ಆ ಕಡೆ ಹೋಗೋದ್ರಾಗೆ ನಾವು ಈ ಕಡೆ ತರಕಾರಿ ತೊಗೊಂಡು ಹೋಗಕ್ಕೆ ಬರ್ತದೆ ಅಂತೇಳಿ ಇಬ್ಬರು ಬಂದ್ವಿ ನೋಡ್ರಿ. ಒಂದು ಸ್ವಲ್ಪ ಕಾಯಿಪಲ್ಯ ಮತ್ತು ತರಕಾರಿ ರೇಟ್ಗಳು ಭಾಳ ಕಡಿಮೆ ಆಗಿಬಿಟ್ಟೈತಿ. ಟಮಾಟಿ ಅಂತೂ 10 ರೂಪಾಯಿ ಕೆಜಿ ಐತಿ. ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದಂದ್ರೆ 5 ರೂಪಾಯಿ ಕೆಜಿನೂ ಹೋಗ್ತಾವೆ. 1 ಕೆಜಿಗೆ 20 ರೂಪಾಯಿ, ಇದು 10 ರೂಪಾಯಿಗೆ ಕೆಜಿ ಕೊಡೋದೆ 10 ರೂಪಾಯಿಗೆ 2 ಕೆಜಿ ಅದು ಕೊಡ್ತಾರೆ. ಅಷ್ಟು ರೇಟ್ ಕಡಿಮೆ ಆಗಿಬಿಟ್ಟದ ಟೊಮೆಟೊದು. ನಾನು ದೇವ್ರಿಗೆ ಹೋಗಕತ್ತೀನಿ ಅಂತೇಳಿ ಚಪ್ಪಲ್ ಹಾಕೊಳ್ಳಾರ್ದೆ ಹಾಗೆ ಹೊಂಟಿದ್ದ, ಕಾಲಾಗೆಲ್ಲ ಹಳ್ಳು ಚುಚ್ಚಕತ್ತಾವು ರೋಡ್ ಮ್ಯಾಗಿನ. ಈಗ ಹೊಳ್ಳಿ ಮತ್ತು ನಡ್ಕೊತ ನಮ್ಮ ಊರಿಗೆ ಹೊಂಟಿವಿ. ಅವ್ರು ಈಗಾಗಲೇ ಹೋಗಿ ಮನೆಗೆ ಹೋಗಿ ಮುಟ್ಟಿಬಿಟ್ರು. ಮುಂಜಾನೆ ಆಡಾಡಿ ಒಳಗೆ ಕಡ್ಲಿ ಹಿಟ್ಟು ನೆನೆಯಕ್ಕಿಟ್ಟಿದ್ದು ಕಲಿಸಿಟ್ಟಿದ್ದು ಬಜ್ಜಿ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗೈತೆ ಅಂತೇಳಿ ಹಾಗೆ ಹೋಗಿಬಿಟ್ವಿ. ಈ ಕಡೆ ತರಕಾರಿ ಎಲ್ಲ ತೆಗೆದಿಟ್ಟಿನಿ. ನಮ್ಮ ಜಾನ್ವಿ ಇದು ಹೇಳಿದ್ರಿ ಜಿಲೇಬಿ ಬೇಕಂತೇಳಿ ಭಾಳ ಸರಿ ಹೇಳಕತ್ತಿರು. ಒಂದು 20 ರೂಪಾಯಿ ಜಿಲೇಬಿ ತೊಗೊಂಡಿನಿ. ಎಷ್ಟು ಖುಷಿ ಆಗ್ಯದ ನೋಡ್ರಿ ಕೋಸ. ಜಾನು ಎಲ್ಲ ತಿನ್ನೋದ್ರಾಗ ಇಷ್ಟಪಡ್ತಾಳ್ರಿ. ಆಕೆಗೆ ತಿನ್ನೋದಂದ್ರೆ ಇಷ್ಟ. ಆದರೆ ನಮ್ಮ ಸಂಸ್ಕೃತಿಗೆ ತಿನ್ನೋದ್ರೊಳಗೆ ಯಾವುದನ್ನು ಜಾಸ್ತಿ ಇಷ್ಟಪಡೋಂಗಿಲ್ಲ, ಅಷ್ಟಕ್ಕಷ್ಟೇ ನೋಡ್ರಿ. ಈಗ ಮಾರಿಕೆ ಉಂಚಾಕತ್ತಾಳ. ನಾನು ಜಿಲೇಬಿ ತಿನ್ನಂಗಿಲ್ಲ, ಚಲೋ ಹತ್ತಂಗಿಲ್ಲ ಅಂತ ಹೇಳಿಬಿಟ್ಲು. ಮತ್ತು ನಾಟಕ ಮಾಡ್ತಿದ್ದಿ ಏನು ಸುದ್ದಿ ಮಂಗ್ಯ? ಹಾಂ ಅಲ್ಲಿ ಉಸುಕ್ನಾಗ ಹೋಗ್ಬೇಡ ಬಿ. ಸರಿ ಇಲ್ಲಿ ಒಂದು ಸ್ವಲ್ಪ ಸರಿ ಇಲ್ಲಿ ನೋಡ್ತೀನಿ. ಹೂವು ಆಗ್ಲಿಕ್ಕತ್ತದ ಅನ್ಸತ್ತೈತಿ. ಆಗಕತ್ತೈತಿ ಹೂವು ಸಣ್ಣದಾಗ್ಯದ. ಈಗ ಇನ್ನೂ ಸ್ವಲ್ಪ ದೊಡ್ಡದಾಗಲಿ. ಇದಕ್ಕೆ ಹಾಕಮ್, ದೇವ್ರಿಗೆ ಹಾಕಮ್. ಗುಲಾಬಿ ಹೂವಿನ ಗತ್ಲೆ ಆಗ್ತೈತಿ. ಹಿಂಗೆ ಗುಂಡಕ್ಕೆ. ಅಲ್ಲ ನೀ ಲಕ್ಷ್ಮಿ ಗುಡಿಯಾಗ ಇರ್ತಾವಲ್ಲ, ಪೂಜೆ ಮಾಡಿರ್ತಾರಲ್ಲ, ಹಿಂಗೆ ಗುಂಡು ಹೂವು ಗುಲಾಬಿ ಹೂವಿನ ಗತ್ಲೆ ಕೆಳಗೆಲ್ಲ ಇಟ್ಟಿರ್ತಾರಲ್ಲ. ಹಾಂ ಅದು ಗುಲಾಬಿ ಅಲ್ಲಲೇ ಮಂಗ್ಯ. ಎಲೆ ಐತಿ ಹುಚ್ಚು ಮಂಗ್ಯ. Emotional damage. ಕುರಿ ಹಿಕ್ಕಿ ಎಲ್ಲವ ನಿನ್ನ ಹಣಮವ್ವ ಕಾಣಿಸಂಗಿಲ್ಲೇನೋ. ಅವು ಅಂಟೋಳಿಕಾಯಿ ಬೀಜ, ಅವು ತಲೆಗೆ ಹಚ್ತೀವಲ್ಲ ಅಂಟೋಳಿಕಾಯಿ. ಹಾಂ ನೀ ಕುರಿ ಹಿಕ್ಕಿ ಅದಾವತ್ ಮಾಡಿದ್ದೇನ? ಚಲೋ ಅದು, ಶಾಣೆ ಭಾಳ ಅದಿ ನೀನು. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ರೀ.